ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಒಂದು ಭಾಳ ಭಾರಿಯಾಗಿರುವಂತಹ ಶರ್ಬತ್ ಅಥವಾ ಆಂಪಣ್ಣ ರೆಸಿಪಿಯನ್ನು ತೋರ್ಸಕತ್ತೀವ್ರಿ. ಭಾಳ ಅಂದ್ರೆ ಭಾಳ ತಂಪಾಗಿ ಈ ದಿನದಾಗ ಅದು ಮಾವಿನಕಾಯಿ ಸಿಗುವಂಥ ಟೈಮ್ದಾಗ ಮಾಡಿದ್ರಿ ಅಂತಂದ್ರೆ ದಿಲ್ ಖುಷಿಯಾಗಿ ಬಿಡ್ತೈತ್ರಿ. ಹಾಗಾದ್ರೆ ಇವತ್ತಿನ ವಿಡಿಯೋದಾಗ ಈ ಒಂದು ರೆಸಿಪಿಯನ್ನು ಅತಿ ಸರಳವಾಗಿ ನೋಡು. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಗಂಟೆ ಮೇಲೂ ಒತ್ತಿ ಬಿಡ್ರಿ. ಮೊದಲಿಗೆ ನಾವೊಂದು 2 ಹಸಿ ಮಾವಿನಕಾಯಿಯನ್ನು ತೊಗೊಳ್ಬೇಕಾಗೈತ್ರಿ. ರಾ ಮ್ಯಾಂಗೋ 2 ತೊಗೊಂಡ ಅವ್ನು ಏನು ಮಾಡಿರಿ, ಮ್ಯಾಗಿನ ತುಂಬ ಇರ್ತೈತ್ರಲ್ಲ ಅದನ್ನು ತೆಗೆದು ಬಿಡ್ರಿ. ಇಷ್ಟ ಚಾಕುಲೆ ಕಟ್ ಮಾಡಿ ತಗೋರಿ. ಆಮೇಲೆ ಉಳಿದಿದ್ದ ಇದ್ದ ಸಿಪ್ಪೆಯನ್ನು ನೀವು ಅದನ್ನು ಹಿಂಗೆ ತಕ್ಕೊಂಬಿಡ್ಬೇಕಾಗೈತ್ರಿ. 2 ಮಾವಿನಕಾಯಿಗಳನ್ನ ನಾವು ಅದೇ ರೀತಿಯಾಗಿ ಈಗ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನೇನು ಮಾಡಿರಿ, ಒಂದು ಪಾತ್ರದಾಗ ನಾವಿಲ್ಲಿ 1.5 ಕಪ್ಪಷ್ಟು ನೀರನ್ನು ಹಾಕಿ ಕುದಿಸಾಕ ಇಡ್ತೇವ್ರಿ. ಚೆನ್ನಾಗಿ ಮಾವಿನಕಾಯಿ ಈ ನೀರೊಳಗೆ ಕರೆಕ್ಟಾಗಿ ಕುದಿಬೇಕ್ರಿ. ನೀವೇನು ಮಾಡ್ಬಿಡ್ರಿ, ಗ್ಯಾಸ್ ಮೇಲೆ ಇಟ್ಟು ಬರೋಬ್ಬರಿಯಾಗಿ ಅವನ್ನ ಕುದಿಯಾಕ ಬಿಟ್ಟು ಬಿಡ್ರಿ. ತಿಳಿತಿರ್ಲ ಅವು ಚೆನ್ನಾಗಿ ಕುದಿತಾವೆ. ಅಲ್ಲಿ ತನಕ ಏನು ಮಾಡಿರಿ, ಒಂದು ಪಾನ್ನಾಗ ನಾವೇನು ಮಾಡ್ಬೇಕ್ರಿ, 1 ಟೇಬಲ್ ಸ್ಪೂನ್ ಅಷ್ಟು ಬಡೆ ಸೊಪ್ಪು ತಂಪಾಕೈತ್ರಿ, ಅದಕ್ಕೆ ಬಡೆ ಸೊಪ್ಪು ಹಾಕಿರಿ. ಹಂಗೆ ಸ್ವಲ್ಪ ಜೀರಿಗೆ ಮತ್ತು ಕಾಳು ಮೆಣಸು ಒಂದು 8-10 ಕಾಳು ಮೆಣಸುಗಳನ್ನ ಹಾಕಿ ನೀವು ರೋಸ್ಟ್ ಮಾಡ್ಬೇಕ್ರಿ. ಎಲ್ಲಿ ತನಕ ಚೆನ್ನಾಗಿ ಅದ್ರದ್ದು ಒಂದು ಪರಿಮಳ ಬರಕತ್ತತಿ, ಆಮೇಲೆ ತಾವು ಕಲರನ್ನು ಚೇಂಜ್ ಆಗಕತ್ತವು, ಅಲ್ಲಿ ತನಕ ನೀವು ಇದನ್ನು ರೋಸ್ಟ್ ಮಾಡಿ ಇಟ್ಕೋರಿ. ಅದಾದ ನಂತರ ಏನು ಮಾಡಿರಿ ಅಂತಂದ್ರೆ ಅದನ್ನು ಒಂದು ಪುಟ್ಟಾಣಿ ಒಳಗೆ ಹಾಕಿ ನೀವು ಅರ್ದು ಪುಡಿ ಮಾಡ್ಕೋಬೇಕ್ರಿ. ಇಲ್ಲ ಮಿಕ್ಸರ್ಗೆ ಹಾಕ್ತಂತಂದ್ರೆ ಹಂಗೂ ನಡಿತೈತಿ. ಒಟ್ಟು ಅದನ್ನು ಪುಡಿ ಮಾಡಿ ಪೌಡ್ರ್ ಮಾಡಿ ಇಟ್ಕೋರಿ. ಇನ್ನು ಮತ್ತು ಅದಪ್ಪ ಅನ್ನಾಗ ನಾವಿಲ್ಲಿ 1 ಕಪ್ಪಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೇವ್ರಿ. 1 ಕಪ್ಪಷ್ಟು ಸಕ್ಕರೆಗೆ ನಾವಿಲ್ಲಿ 1 ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಪಾಕ ಮಾಡಂಗಿಲ್ಲ ರೀ, ಬರೀ ಕರಗಿಸ್ಬೇಕು. ಹಂಗೆ ಸಣ್ಣ ಉರಿಲೆ ನೀವು ಅದನ್ನು ಕರಗಿಸಾಕ ಇಟ್ಬಿಡ್ರಿ. ಈ ಕಡೆ ನೋಡ್ಬೋದು ಮಾವಿನಕಾಯಿ ಕುದ್ದಾವ್. ಆಮೇಲೆ ಈ ಕಡೆ ಸಕ್ಕರೆನೂ ಸಣ್ಣಂಗೆ ಕರಗಾತೈತಿ. ನಡ್ಬಾರ್ಕ ಒಂದು 8 ಚಮಚಲ್ಲಿ ಮಿಕ್ಸ್ ಮಾಡಿರಿ, ಬರೋಬ್ಬರಿಯಾಗಿ ಅದು ಕರಿಗಿ ಬರ್ತೈತಿ. ಆ ಕುದ್ದಂತಹ ಮಾವಿನಕಾಯಿ ಕಡೆ ಹೋದಿವಿ ಅಂತಂದ್ರೆ ಅವನ್ನ ಏನು ಮಾಡ್ಬೇಕ್ರಿ, ಈಗ ಚಂದಂಗಿ ಎಲ್ಲ ತಕ್ಕೋಬೇಕ್ರಿ. ಅಂದ್ರೆ ಅದ್ರೊಳಗಿನ ಗೊಟ್ಟಾಡ್ ತೆಗೆದ ಉಳ್ದಿದ್ದನ್ನೆಲ್ಲ ನಾವು ಒಂದು ಪ್ಲೇಟ್ನ ಹಾಕಿ ಇಟ್ಕೊಂಡ್ಬಿಡ್ನು. ಹಿಂಗೆ 2 ಕಾಯಿ ಅಂದ್ರೆ 2 ಮಾವಿನಕಾಯಿನೂ ನಾವು ತಕ್ಕೊಂಡ ಇಟ್ಕೊಂಡ್ಬಿಡ್ನು. ಈಗ ಮುಂದಕ್ಕೆ ಹೋಗೋಣ ಬರ್ರಿ. ಮುಂದೆ ಒಂದು ಏನ್ರಿ ಮಿಕ್ಸರ್ ಜಾರ್ ತೊಗೋತಿರೋ ಅಥವಾ ಒಂದು ಜ್ಯೂಸರ್ ತೊಗೋತಿರೋ ನೋಡ್ರಿ, ಅದ್ರಾಗ ಇದನ್ನೆಲ್ಲ ಹಾಕಿ ಅದ್ರ ಜೊತೆ ಭಾಳಷ್ಟು ಪುದೀನ, ಒಂದು ಕೈಯಾಗಿ ಎಷ್ಟು ಬರ್ತೈತಿಲ್ಲ ಅಷ್ಟೆಲ್ಲ ಪುದೀನನ್ನು ಹಾಕಿರಿ. ಅದಾದ ನಂತರ ಇದಕ್ಕೆ ನಾವೇನು ಮಾಡೋದು ಅಂತಂದ್ರೆ ಗರ್ರ ಅಂಥೇಳಿ ಅನ್ನಿಸ್ಬೇಕ್ರಿ. ಅಂದ್ರೆ ಈ ಮಾವಿನಕಾಯಿ ಮತ್ತು ಪುದೀನ 2 ಸೇರಿ ಮಸ್ತಾಗಿ ಮಿಕ್ಸ್ ಹೊಡೆದು ಸಣ್ಣ ಆಗಬೇಕ್ರಿ. ಹಂಗೆ ನೀವು ಇದನ್ನು ಗರ್ರ ಅಂಥೇಳಿ ಅನ್ನಿಸಿ ಇಟ್ಕೊಳ್ಬೇಕಾಗತ್ರಿ. ಈಗ ಪೂರ್ತಿ ಸಣ್ಣಾಗೈತೆ ನೋಡತ್ತೀರಿ. ಇನ್ನು ಮುಂದಕ್ಕೆ ಸಕ್ಕರೆ ಪೂರ್ತಿಯಾಗಿ ಕರಗಿರ್ತೈತಿಲ್ಲ ಅದ್ರಾಗ ಹೋಗಿ ಈ ರುಬ್ಬಿದಂಥ ಮಾವಿನಕಾಯಿ ಮತ್ತು ಪುದೀನನ ನೀವು ಹಾಕಿರಿ. ಹಾಕಿದಾದ್ಮೇಲೆ ಅದನ್ನು ಮಿಕ್ಸ್ ಮಾಡಿರಿ. ಆ ಸಕ್ಕರೆ ಜೊತೆ ಇದು 2 ಚಂದಂಗಿ ಕೂಡ್ಕೊಳ್ಬೇಕು. ಅಕಸ್ಮಾತ್ ನಿಮಗೆ ಸಕ್ಕರೆ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಅಂದ್ರೆ ಜಾಸ್ತಿ ಹಾಕಿರಿ, ನಡಿತೈತಿ. ಇನ್ನು ಈಗಿದ ಕಂಪ್ಲೀಟಾಗಿ ಮಿಕ್ಸ್ ಆಗೈತಿ. ಅದಕ್ಕೆ ಸ್ವಲ್ಪ ನಾವು ಬ್ಲ್ಯಾಕ್ ಸಾಲ್ಟನ್ನು ಹಾಕೋಣ. ಬ್ಲ್ಯಾಕ್ ಸಾಲ್ಟ್ ಹಾಕಿ ಆಮೇಲೆ ಅದನ್ನು ಮತ್ತೊಮ್ಮೆ ಮಿಕ್ಸ್ ಕೊಡ್ನು. ಈಗ ಮುಂದಕ್ಕೆ ಏನ್ರಿ, ನಾವು ಆಗಲೇ ಮಸಾಲೆ ಮಾಡಿ ಕುಟ್ಟಾಣಿ ಒಳಗೆ ಅರ್ದಿಟ್ಕೊಂಡಿದ್ದೀರಲ್ಲ ಆ ಮಸಾಲೆಯನ್ನು ಇಲ್ಲಿ ಹಾಕೊಂಡ್ರಿ. ಹಾಕಿದಾದ್ಮೇಲೆ ಇದನ್ನು ಚೆನ್ನಾಗಿ ಕುಡ್ಕೊಳ್ಳೋ ಹಂಗೆ ನಾವು ಮಿಕ್ಸ್ ಮಾಡೋಣ. ಮತ್ತು ಈಗ ಒಂದು ಸ್ವಲ್ಪ ವೈಟ್ ಸಾಲ್ಟ್ ಹಾಕಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡೋಣ. ಭಾಳ ಚಲೋ ಆಗ್ತೈತೆ ರೀ. ಇದನ್ನು ನಿಮ್ಗೆ ಹೇಳ್ತೇನೆ, ನಾನು ಸ್ಟೋರ್ನು ಮಾಡಿ ಇಟ್ಕೊಳ್ಬೋದು. ಆಮೇಲೆ ಈ ದಿನದಾಗ ಮಸ್ತಾಗಿ ಮಾಡಿ ಕುಡಿಬೋದು ರೀ. ಈಗ ಚೆನ್ನಾಗಿ ಸ್ವಲ್ಪ ಕುದಿ ಬರತೈತಿ ಅಂತಂದ್ರೆ ಇದು ಬರೋಬ್ಬರಿಯಾಗಿ ಆಗೈತಿ ಅಂಥೇಳಿ ಅರ್ಥ. ಇಷ್ಟನ್ನು ಕುಡಿಬೋದು ರೀ. ಇಲ್ಲ ಅವ್ನು ನೋಡೋಕೆ ಒಂದು ಈಡು ಚಂದ ಕಾಣಬೇಕು ಅಂತಂದ್ರೆ ನೀವು ಅದ್ರಾಗ ಆರ್ಗ್ಯಾನಿಕ್ ಫುಡ್ ಕಲರ್ ಇರ್ತಾವಲ್ಲ ರೀ, ಅದನ್ನು ಬೇಕಂದ್ರೆ ಹಾಕ್ಬೋದು. ಕಂಪ್ಲೀಟ್ಲಿ ಬೇಕಂದ್ರೆ ಹಾಕಿರಿ, ಇಲ್ಲ ಬಿಟ್ಬಿಟ್ರಿ ನಡಿತೈತಿ, ಏನೂ ಆಗೋದಿಲ್ಲ ರೀ. ಆಮೇಲೆ ಈಗ ನೋಡಿ ಚೆನ್ನಾಗಿ ಅದು ಮಿಕ್ಸ್ ಆದ್ಮೇಲೆ ಅದ್ರಾಗ ಒಂದು ಈಟ ನಾವು ಮತ್ತೊಂದಿಟ್ಟು ಉಪ್ಪನ್ನು ಹಾಕಾಕತ್ತೀವಿ. ಉಪ್ಪನ್ನು ಹಾಕಿ ನೋಡ್ಕೊಂಡ ಬರೋಬ್ಬರಿಯಾಗಿ ಮಿಕ್ಸ್ ಮಾಡಾಕತ್ತೀವಿ ರೀ. ತಿಳ್ತಿಲ್ಲ, ಇಷ್ಟ ಮಾಡಿಟ್ಕೋರಿ. ಆಮೇಲೆ ಈ ಕಡೆ ಏನು ಇಡ್ತೀವಿ ಅಂತಂದ್ರೆ ಒಂದು ಬೌಲ್ದಾಗ ಸಬ್ಜಾ ಬೀಜಗಳನ್ನ ಮೊದಲು ನಾವು ನೆನೆಸಿ ಇಟ್ಕೊಂಡಿದ್ದೇವೆ ರೀ. ಈಗ ಇದನ್ನು ನಾವು ಗ್ಯಾಸಿಂದ ಕೆಳಗೆ ತೊಗೊಂಬಂದು ಆರಕ್ಕೆ ಇಟ್ಕೊತೀವಿ ರೀ. ಇಷ್ಟ ನೀವು ತೆಗೆದಿಟ್ಕೊಂಡ್ರಿ ಅಂತಂದ್ರೆ ನೀವು ಯಾವಾಗ ಬೇಕಾದ ಮಾಡಿ ಕುಡಿಬೋದು ರೀ. ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ಈಗ ಅದನ್ನ ಹೆಂಗೆ ಮಾಡೋದು ಅಂತಂದ್ರೆ ಒಂದು ಬೌಲ್ದಾಗ ಅಥವಾ ಒಂದು ಪಾತ್ರೆದಾಗ ಐಸ್ ಕ್ಯೂಬ್ಸನ್ನು ಹಾಕಿರಿ. ಅದಾದ ನಂತರ ಅದಕ್ಕೆ ಸಣ್ಣಂಗೆ ಈ ರೀತಿ ಹರಿಸಿ ನಿಂಬೆಹಣ್ಣನ್ನು ಹಾಕಿರಿ. ಆಮೇಲೆ ನೀವು ಅದಕ್ಕೆ ಸ್ವಲ್ಪ ಪುದೀನೂ ಸಣ್ಣಗೆ ಕಟ್ ಮಾಡಿ ಹಾಕಿ ಆ ನೆನೆಸಿಟ್ಟಂತಹ ಸಬ್ಜಾ ಬೀಜಗಳನ್ನು ಇದ್ರಾಗ ಹಾಕಿ ನೀವು ಮಾಡ್ಕೊಂಡಂತಹದ್ದು ಏನು ಮಸ್ತಾಗಿರುವಂಥದ್ದು ಇತ್ತಲ್ರಿ ಅವನು ಆಂಪಣ್ಣ, ಅದನ್ನು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ಹಾಕಿರಿ. ಉಳಿದಿದ್ದನ್ನು ನೀವು ತೆಗೆದಿಟ್ಕೊಂಡು ನಡಿತೈತಿ. ಇಷ್ಟ ಈಗ ಫಸ್ಟಿಗೆ ಒಮ್ಮೆ ಮಿಕ್ಸ್ ಕೊಡ್ರಿ. ಇಷ್ಟಾದ್ರೆ ಮುಗೀತು, ಬರೋಬ್ಬರಿ ಆಗೈತಿ ಅಂತ ಹೇಳಿ ಅರ್ಥ. ಆದರೆ ಇಷ್ಟಕ್ಕೆ ಅಲ್ರಿ, ಇದಾದ ಮೇಲೆ ನೀವು ಇದ್ರಾಗ ಚಿಲ್ಡ್ ವಾಟರ್ ತಂಪ ನೀರನ್ನು ಸೇರಿಸಿರಿ. ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟ ಸೇರಿಸಿರಿ. ತೀತಿರ್ಲ
ಇಷ್ಟ ಆದ್ಮೇಲೆ ಅದನ್ನು ಒಮ್ಮೆ ಮಸ್ತಾಗಿ ಮಿಕ್ಸ್ ಕೊಡ್ರಿ. ನೋಡಾಕ ಚಂದ ಕಾಣ್ತತಿ. ಯಾರಿಗೆ ಗೆಸ್ಟ್ ಬಂದಾಗೂ ಆರಾಮ್ ಸರಿಯಾಗಿ ನೀವು ಅವ್ರಿಗೆ ಮಾಡಿಕೊಡ್ಬೋದು. ಮತ್ತು ಮಧ್ಯಾಹ್ನ ಬಿಸಿಲಾಗ ನೀವನ್ನ ಅತಿ ಸುಲಭವಾಗಿ ಮಾಡ್ಕೊಂಡು ತಂಪ ಮಾಡಿ ಕುಡಿಬೋದ್ರಿ. ಇದ್ರಾಗ ಒಂದು ನಿಂಬೆಹಣ್ಣಿನ ರಸನ ನೀವು ಹಿಂಡ್ರಿ. ಅಷ್ಟು ಆದ್ರೆ ಬರೋಬ್ಬರಿಯಾಗಿ ಒಂದು ಟೇಸ್ಟ್ ಬರ್ತೈತಿ ಮತ್ತು ನೋಡಕ್ಕೂ ಚಂದ ಐತಿ, ಕುಡಿಯೊಳಗೂ ಅಟ್ಟ ಮಜಾ ಬರ್ತದ್ರಿ. ನೀವು ಕುಡಿಯುವಾಗ ಗ್ಲಾಸಿಗೆ ಮತ್ತೊಂದು ಐಸ್ ಕ್ಯೂಬ್ಸ ಮತ್ತು ಪುದೀನ ಕಟ್ ಮಾಡಿ ಹಾಕ್ರಿ. ನೋಡಾಕ ಬರೋಬ್ಬರಿಯಾಗಿ ಕಾಣ್ತತಿ ಮತ್ತು ಏಕದಮ್ ಪದ್ಧಸಿರಿ ಇರ್ತದ್ರಿ. ಈಸಿ ಐತೆ ಅಂತೇಳಿ ಅಷ್ಟ ಐತ್ರಿ, ಪದ್ಧಸಿರಿನೂ ಐತ್ರಿ. ನೀವೇನು ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೂ ಟ್ರೈ ಮಾಡಕ್ಕೆ ಹೇಳ್ರಿ. ಹಂಗೆ ಇದು ಕುಡ್ದಾದ್ಮೇಲೆ ಯಾವ ರೀತಿ ಟೇಸ್ಟ್ ಬರ್ತತಿ ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳೋದು ಮರೆಯಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.